ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಪ್ರತಿ ಬಾರಿಯೂ ನೀವೆಲ್ಲರೂ ಕೂಡ ವಿಡಿಯೋಗಳನ್ನು ನೋಡುವಾಗ ಮನಸ್ಸಿಗೆ ಏನೋ ಒಂದು ರೀತಿಯ ಆನಂದ. ಕಾರಣಷ್ಟೇ, ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವಾಗ ನಿಮ್ಮೆಲ್ಲರ ಕಮೆಂಟ್ಗಳನ್ನು ನೋಡಿದಾಗ ಮನಸ್ಸಿಗೆ ಅದೇನೋ ಒಂದು ರೀತಿಯ ಆನಂದ ಕಣ್ರಿ. ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ. ಕಾರಣಷ್ಟೇ, ನನಗೆ ಇನ್ನಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನಾಡಲಿಕ್ಕೆ ನಿಮ್ಮ ಈ ಒಂದು ಲೈಕ್ ಇದೆಯಲ್ಲ, ಶಕ್ತಿ ಬಂದಂತಾಗುತ್ತೆ, ಶಕ್ತಿ ತುಂಬಿದಂತಾಗುತ್ತೆ ಅಂತ ಹೇಳ್ತಾ, ಮೊನ್ನೆ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ನಮ್ಮನ್ನು ಬಿಟ್ಟು ಹೋದವ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಕೂತ್ರೆ ನಮ್ಮ ಜೀವನ ಏನಾಗುತ್ತೆ, ಅಥವಾ ಆ ಜೀವನದ ಬಗ್ಗೆ ನೀವೇನು ಹೇಳ್ತೀರಂತ. ಒಂದಂತೂ ಸತ್ಯ, ಈ ಭೂಮಿಯಲ್ಲಿ, ಈ ಪ್ರಪಂಚದಲ್ಲಿ ನಾವು ಯಾರನ್ನ ನಮ್ಮವರು ಅಂತ ಇಷ್ಟಪಟ್ಟಿರ್ತೀವಿ, ನಾವು ಯಾರನ್ನ ನಮ್ಮವರು ಅಂತ ಜೀವಕ್ಕಿಂತ ಹೆಚ್ಚಾಗಿ ಆಸೆ ಪಡ್ತೀವಿ ನೋಡಿ, ಅಂಥವರಿಂದಲೇ ನಮ್ಮ ಜೀವನಕ್ಕೆ ಕುತ್ತು ಬರುವುದು. ಅತಿಯಾದರೆ ಅಮೃತವೂ ಕೂಡ ವಿಷ. ನಾವು ಕೆಲವರನ್ನ ಹೇಗೆ ನಮ್ಮ ಜೀವನದಲ್ಲಿ ಆ ವ್ಯಕ್ತಿನೇ ನಮ್ಮ ಜೀವನ ಅಂತ ಅಂದ್ಕೊಂಡಿರ್ತೀವಿ ನೋಡಿ, ಕೆಲವೊಂದು ಘಟನೆಗಳನ್ನು ಹೇಳೋಕ್ಕಾಗಲ್ಲ. ಈ ಬಿಸಿ ತುಪ್ಪ ಅಂತಾರಲ್ಲ ನೋಡಿ, ಆ ಬಿಸಿ ತುಪ್ಪವನ್ನು ನುಂಗ್ಬಿಟ್ರೆ ಗಂಟ್ಲು ಸುಟ್ಟೋಗುತ್ತೆ, ಉಗ್ದು ಬಿಟ್ರೆ ಅರೆ ತುಪ್ಪ ಕಣ್ರಿ, ತುಪ್ಪ ಹಾಳಾಗ್ಬಿಡುತ್ತೆ. ಈ ರೀತಿಯಾಗಿಬಿಡುತ್ತೆ ನಮ್ಮ ಜೀವನಗಳು. ಆ್ಯಂಡ್ ಒಂದಂತೂ ಸತ್ಯ, ಯಾವುದೇ ವ್ಯಕ್ತಿ ನಮ್ಮ ಜೀವನದಿಂದ ದೂರ ಆಗ್ತಿದ್ದಾನೆ ಅಂದರೆ ಅದು ಭಗವಂತನ ಸಂಕಲ್ಪ, ಎಲ್ಲವೂ ವಿಧಿಲಿಖಿತ. ಕಾರಣಷ್ಟೇ, ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದಿರುವಂಥ ಕೆಲವೊಂದು ಘಟನೆಗಳು, ನಮ್ಮ ಜೀವನದಲ್ಲಿ ನಮಗೆ ಕಾಣದಿರುವಂಥ ಕೆಲವೊಂದು ಸತ್ಯಗಳು ಆ ಭಗವಂತನಿಗೆ ಗೊತ್ತಿರುತ್ತೆ. ಇಲ್ಲಿ ಯಾರ ಪರಿಚಯ ಆದರೂ ಕೂಡ, ಅಥವಾ ಇನ್ಯಾರ ಪರಿಚಯ ಆಗೋದಿದ್ರೂ ಕೂಡ, ಎಲ್ಲವೂ ಭಗವಂತನ ವಿಧಿಲಿಖಿತ. ನಮ್ಮನ್ನು ಬಿಟ್ಟೋದರ ಬಗ್ಗೆ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಅಮೂಲ್ಯವಾದ ಜೀವನವನ್ನು ನಾವೇ ಹಾಳು ಮಾಡ್ಕೊಂಡ ಹಾಗೆ ಬಂಧುಗಳೇ. ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಈ ಜೀವನ ಸುಂದರವಾಗಿದೆ, ಅದ್ಭುತವಾಗಿದೆ ಅಂದುಕೊಳ್ಳುವುದು ಜೀವನವಲ್ಲ, ಹೊಂದಿಕೊಂಡು ಸಾಗುವುದೇ ಜೀವನ. ಎಷ್ಟೋ ಬಾರಿ ಯೋಚನೆ ಮಾಡ್ತೀವಿ, ನಾವೇನೇ ಮಾಡಿದರೂ ಕೂಡ, ನಾವೇನೇ ಸಾಧಿಸಿದರೂ ಕೂಡ ನಮಗೆ ತೃಪ್ತಿ ಅನ್ನೋದಿಲ್ಲ ಬಂಧುಗಳೇ. ಕಾರಣಷ್ಟೇ, ನಮಗೆ ಓಡಾಡೋಕ್ಕೆ ಬೈಕ್ ಇದೆ, ಕಾರಿದೆ, ಆದರೂ ಕೂಡ ನಮಗೆ ನೆಮ್ಮದಿ ಇಲ್ಲ. ಯಾಕೆ ಹೇಳಿ? ಇನ್ನೊಬ್ಬರ ಸಂತೋಷದಿಂದ ದುಃಖಿತರಾಗಿದ್ದೇವೆ ನಾವಂತ. ಒಮ್ಮೆ ನಾರದರು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಒಂದು ಮಾತನ್ನು ಕೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ, ಇಲ್ಲಿ ಈ ಜನಗಳು ಯಾಕೆ ಇಷ್ಟೊಂದು ದುಃಖಿಗಳಾಗಿದ್ದಾರೆ ಅಂತ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಇಲ್ಲಿ ಎಲ್ಲರಿಗೂ ಎಲ್ಲವೂ ಇದೆ, ಇಲ್ಲಿ ಎಲ್ಲ ಜನರು ಸಂತೋಷದಿಂದಿದ್ದಾರೆ, ಆದರೆ ಇನ್ನೊಬ್ಬರ ಸಂತೋಷದಿಂದ ತಾವುಗಳು ದುಃಖಿತರಾಗಿದ್ದಾರೆ. ಒಂದಂತೂ ಸತ್ಯ, ಮನುಷ್ಯನಿಗೆ ಇನ್ನೊಬ್ಬರ ಖುಷಿಯಿಂದ ಅಥವಾ ಇನ್ನೊಬ್ಬರ ಸಂತೋಷದಿಂದ ನಮ್ಮ ಜೀವನ ಹಾಳಾಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಲ್ಲ, ನಮ್ಮ ಜೀವನ ಆವತ್ತೇ ಬದುಕಿದ್ದು ಸತ್ತಂತೆ ಬಂಧುಗಳೇ. ಯಾರೇ ಆದರೂ ಪರವಾಗಿಲ್ಲ, ಯಾವುದೇ ವ್ಯಕ್ತಿ ಯಶಸ್ಸನ್ನು ಪಡ್ಕೊಂಡಾಗ ಖುಷಿ ಪಡೋಣ. ನಾನು ಮೊನ್ನೆ ವಿಡಿಯೋ ಹಾಕಿದಾಗ ಒಬ್ಬರು ಕಮೆಂಟ್ ಹಾಕಿದ್ರು, ನಿಮ್ಮ ಮಾತುಗಳನ್ನು, ಸ್ಫೂರ್ತಿದಾಯಕ ಮಾತುಗಳನ್ನು ಕೇಳಿದಾಗ ಅಂದರೆ ಜೋಗುಳ ಹಾಡಿ ಮಲಗಿಸುವಂಥ ಮಾತುಗಳು ಸರ್ ನಿಮ್ದು ಅಂತ. ನಾನು ಹೇಳೋದಿಷ್ಟೇ, ನಾವಾಡೋ ಮಾತುಗಳು 4 ಜನರಿಗೆ ಸ್ಫೂರ್ತಿಯಾಗಬೇಕು. ನಾವಾಡೋ ಮಾತುಗಳು ಇನ್ನಷ್ಟು ಜನರಿಗೆ ಆ ಬೆಳಕನ್ನು ತರಬೇಕು. ಅಂಥ ಮಾತುಗಳನ್ನು ಆಡೋಣ ಬಂಧುಗಳೇ. ಯಾರೋ ನಮ್ಮ ಬಗ್ಗೆ ಮಾತಾಡ್ತಾರೆ, ಅಥವಾ ಯಾರದೋ ಜೀವನದಿಂದ ನಮ್ಮ ಜೀವನ ಹಾಳಾಗುತ್ತೆ ಅನ್ನೋದಾದರೆ ಆ ಜೀವನ ವ್ಯರ್ಥ. ಆ ಜೀವನ ವ್ಯರ್ಥ. ಏನಿದೆ ಸ್ವಾಮಿ, ಬದುಕಿದ್ದಷ್ಟು ದಿನ ಆತನ ಕೈ ಕುಲುಕುವುದೇ ಪುಣ್ಯ ಎಂದು ಭಾವಿಸಿದ ಜನ ಆತ ಸತ್ತ ನಂತರ ಹೆಣ ಮುಟ್ಟಿದೆಂದು ಸ್ನಾನ ಮಾಡ್ತಾರಂತೆ. ಜೀವನ ಇಷ್ಟೇ. ಇದ್ದಷ್ಟು ದಿನ ಮರ್ಯಾದೆ ಕೊಡ್ತಾರೆ, ಸತ್ತ ನಂತರ ಹೆಣ ಅಂತ ಕರೀತಾರೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ಸ್ವಲ್ಪ ಆದರೂ ದಾನ ಧರ್ಮ ಇರಲಿ. ಯಾಕಂದ್ರೆ ಶವದ ಮೇಲೆ ಹೊದಿಸುವ ಬಟ್ಟೆಗೂ ಜೇಬಿಲ್ಲ. ಎಷ್ಟು ಕೋಟಿ ಹಣವಿದ್ದರೇನ್ರಯ್ಯ, ದೇವರು ಕೊಟ್ಟಿರೋ ಆಯುಷ್ಯ ಮೀರಿ ಒಂದು ಕ್ಷಣವೂ ಹೆಚ್ಚಿಗೆ ಬದುಕೋಕ್ಕಾಗಲ್ಲ. ನಾನು ನನ್ನದೆನ್ನುವ ಅಹಂಕಾರ ಬೇಡ ಮನುಜ. ಈ ಮನುಷ್ಯ ಹೇಗೇಳಿ, ನನಗೆಲ್ಲ ಬೇಕು, ನಾನು ಅಂದ್ಕೊಂಡಿದ್ದೆಲ್ಲ ಬೇಕು, ನಾನು ಏನು ಅಂದ್ಕೊಳ್ತೀನಿ ಅದನ್ನೆಲ್ಲ ಸಾಧಿಸಬೇಕು, ಅರೆ ನನ್ನ ಎದುರುಗಿರೋದು ಪ್ರತಿಯೊಂದು ಕೂಡ ಬೇಕು ಅನ್ನೋ ಅಹಂನಲ್ಲಿ ಬದುಕ್ತಾನೆ. ಆದರೆ ಆತನಿಗೂ ಕೂಡ ಒಂದು ದಿನ ಸಾವಿದೆ ಅಂತ ಆತ ಅರಿಯೋದಿಲ್ಲ ಬಂಧುಗಳೇ.
ನೋಡಿ, ನೀವು ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳನ್ನು ತೆಗೆದು ನೋಡಿದರೆ ವಿಚ್ಛೇದನ, 4 ತಿಂಗಳ ಹಿಂದೆ ಮದುವೆ ಆದವರು ವಿಚ್ಛೇದನ, ಒಂದು ರೀತಿ ಈ ಡಿವೋರ್ಸ್ ಅನ್ನೋದು, ವಿಚ್ಛೇದನ ಅನ್ನೋದು ನಾವು ಡ್ರೆಸ್ಸನ್ನು ಬದಲಿಸಿದ ಹಾಗೆ ಫ್ಯಾಷನ್ ಆಗಿಬಿಟ್ಟಿದೆ. ಹಿಂದಿನವರೆಲ್ಲ ಹೇಗಿದ್ರು ಸ್ವಾಮಿ? ನಮ್ಮ ತಾತ, ನಮ್ಮ ಅಜ್ಜ ಅಜ್ಜಿ ಹೇಗಿದ್ರು? ಆ ಕಾಲದಲ್ಲಿ ಬಹುಶಃ ನಾವು ವಿಚ್ಛೇದನವನ್ನು ಕೇಳಿದೆ ಬಹಳ ಕಡಿಮೆ ಅನಿಸುತ್ತೇನೋ, ಬಹಳ ಕಡಿಮೆ. ಆದರೆ ಈಗ ಏನಾಗಿದೆ ಸ್ವಾಮಿ ಸಮಾಜ? ಆ್ಯಂಡ್ ಒಂದೊಂದು ಸತ್ಯ, ಒಬ್ಬರನ್ನು ಪ್ರೀತಿಸಿದರೆ ಅಥವಾ ಒಬ್ಬರನ್ನು ಗೌರವಿಸಿದರೆ ಅದು ಶ್ರೇಷ್ಠ ಬಂಧುಗಳೇ. ಕ್ಷುಲ್ಲಕ್ಷ ಕಾರಣಕ್ಕೆ ನಮ್ಮ ಜೀವನವನ್ನು ಹಾಳು ಮಾಡಿಕೊಂಡ್ರೆ ಏನು ಬಂತು? ಸಮಾಜಕ್ಕೆ ನಾವೇನು ಸಂದೇಶ ಕೊಡಬಲ್ಲದು? ಹೆತ್ತ ತಂದೆ ತಾಯಿಯನ್ನೇ ವೃದ್ಧಾಶ್ರಮ ಕಟ್ಟುವಂಥ ಮಕ್ಕಳು ನಾವಾಗಿದ್ದೇವೆ. ಹೆತ್ತು ನನ್ನ ಮಗ ನನ್ನ ಜೊತೆಗಿರ್ತಾನೆ, ನನಗೆ ಆಸರೆ ಆಗ್ತಾನೆ, ನನ್ನ ಜೀವನಕ್ಕೆ ಬೆಳಕಾಗ್ತಾನೆ ಅಂತ ತಂದೆ ತಾಯಿಗಳು ನಮಗೊಂದು ಜನ್ಮ ಕೊಡ್ತಾರೆ. ತಮಗೆ ತಿನ್ನೋದಕ್ಕೆ ಆಹಾರವಿದೆಯೋ ಅಥವಾ ತನಗೆ ತಿನ್ನೋಕ್ಕೆ ಒಂದು ತುತ್ತಿದೆಯೋ ಗೊತ್ತಿಲ್ಲ, ಆದರೆ ಆ ತುತ್ತಲ್ಲಿರುವಂದಿಷ್ಟು ಭಾಗವನ್ನು ತನ್ನ ಮಕ್ಕಳಿಗೆ ಕೊಡ್ತಾರೆ. ಕಾರಣ ಇಷ್ಟೇ, ಕೊನೆಗಾಲದಲ್ಲಿ ನನ್ನ ಮಕ್ಕಳು ನನಗೆ ಜೊತೆ ಆಗ್ತಾರೆ, ಕೊನೆಗಾಲದಲ್ಲಿ ನನ್ನ ಮಕ್ಕಳು ನನ್ನ ಜೊತೆಗಿರ್ತಾರೆ. ಆಸ್ತಿ ಮಾಡ್ತಾರಲ್ಲ ಸ್ವಾಮಿ, ಆಸ್ತಿ ಕೇಳಿದ್ರೆ ಹೇಳ್ತಾರೆ ನನ್ನ ಮಗನಿಗೆ, ನನ್ನ ಮಗಳಿಗೆ. ತಂದೆ ತಾಯಿಯನ್ನ ನೋಡ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದ ಕೆಲವು ಮಕ್ಕಳಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಜನ್ಮದಿನನೋ ಅಥವಾ ನಿಮ್ಮ ಮ್ಯಾರೇಜ್ ಆ್ಯನಿವರ್ಸರಿನೋ ಇದೆಲ್ಲ ಬಂದು ಕೂಡಲೇ ಊರು ತುಂಬ ಬಿರಿಯಾನಿ ಊಟ ಹಾಕ್ತಿರಲ್ಲ ಸ್ವಾಮಿ. ತಂದೆ ತಾಯಿಗೆ ಒಂದು ಹೊತ್ತಿನ ಗಂಜಿ ಹಾಕಲು ಯೋಗ್ಯತೆ ಇಲ್ಲದ ಮಕ್ಕಳು ಊರ ಜನರಿಗೆ ಬಿರಿಯಾನಿ ಹಾಕಿದ್ರೆ ಏನು ಬಂತು ಫಲ? ಏನು ಬಂತು ಫಲ? ಆ್ಯಂಡ್ ಒಂದೊಂದು ಸತ್ಯ ಬಂಧುಗಳೇ, ಈ ಜೀವನ ಇದೆಯಲ್ಲ, ಈ ಜೀವನ ಸಿಕ್ಕಾಗ ನಾವು ಬಹಳ ಅದ್ಭುತವಾಗಿ ನಾವು ನೋಡ್ಕೋಬೇಕು. ಭೂಮಿಗೆ ಭಾರವಾಗಿ ಬದುಕೋದಲ್ಲ ಸ್ವಾಮಿ. 4 ಜನ ನಿಮ್ಮ ಮುಂದೆ ಸೂಪರ್, ನೀನು ಅದ್ಭುತ, ನೀನು ಹಾಗೆ ಬದುಕಿದ್ದೀಯಾ, ನೀನು ಹೀಗೆ ಬದುಕಿದ್ದೀಯಾ ಅಂತ 4 ಜನ ನಿಮ್ಮ ಎದುರುಗಡೆ ಮಾತಾಡ್ಬೋದೇನೋ, ಆದರೆ ಹಿಂದ್ಗಡೆ ಇಷ್ಟು ಸಂಪಾದಿಸಿದ್ದಾನೆ, ತಂದೆ ತಾಯಿಗೆ ಒಂದು ಹೊತ್ತಿನ ಗಂಜಿ ಹಾಕಲು ಯೋಗ್ಯತೆ ಇಲ್ಲದವನು ಆಶ್ರಮಕ್ಕೆ ಬಿಟ್ಟು ಬಂದಿದ್ದಾನೆ ಅಂತ ಹೇಳಿದಾಗ ನಿಮ್ಮ ಯೋಗ್ಯತೆ ಎಲ್ಲಿವರೆಗೆ ಬಂತು ಅಂತ ನೀವೇ ಯೋಚನೆ ಮಾಡಿ. ನಾನು ಹೇಳೋದಿಷ್ಟೇ ಬಂಧುಗಳೇ, ಎಷ್ಟೋ ಜನ ತಂದೆ ಇಲ್ಲ ಅಂತ ಹೇಳ್ತಾರೆ, ಇನ್ನೆಷ್ಟೋ ಜನ ತಾಯಿ ಇಲ್ಲ ಅಂತ ಹೇಳ್ತಾರೆ. ಆದರೆ ನಾವುಗಳು ನೋಡಿ, ತಂದೆ ತಾಯಿ ಇದ್ಕೊಂಡು ಕೂಡ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡಿದವ್ರಿಗೆ ಅಥವಾ ಈ ಅದ್ಭುತವಾದಂಥ ಜೀವನ ಕಲ್ಪಿಸಿಕೊಟ್ಟವರಿಗೆ, ಜೀವನ ರೂಪಿಸಿಕೊಟ್ಟವರಿಗೆ ವೃದ್ಧಾಶ್ರಮ ಕಟ್ತಾ ಇದ್ದೇವೆ. ನಮ್ಮಷ್ಟು ಕಟುಕರು ಈ ಪ್ರಪಂಚದಲ್ಲಿ ಇನ್ಯಾರು ಸಿಗ್ತಾರಾ? ಇನ್ಯಾರಾದ್ರೂ ಸಿಗ್ತಾರ ಸ್ವಾಮಿ? ಗೊತ್ತಿಲ್ಲ. 9 ತಿಂಗಳ ಸಂಕಟ ನೀಡಿ ಹೊಟ್ಟಿಯಾಗ ಬೆಳೆದಿಯಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ, ತಾನು ಸೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ, ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ, ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ. ಈ ಜನಪದ ಹಾಡುಗಳು ಬಹುಶಃ ಇತ್ತೀಚಿನ ದಿನಗಳಿಗೆ ಬರೆದಿರೋ ಅನ್ಸುತ್ತೆ, ಹಿಂದ್ಗಡೆನೆ ಬರೆದಿರೋದು. ಈಗ ನಾವು ಅದನ್ನು ಅನುಸರಿಸ್ತಾ ಇದ್ದೇವೆ ನೋಡಿ. ಇರುವಂಥ ಜನ್ಮದಲ್ಲಿ ಶ್ರೇಷ್ಠವಾದಂಥ ಜನ್ಮ ಮಾನವ ಜನ್ಮ. ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಿಮ್ಮ ಜೀವನ ಸ್ವರ್ಗಕ್ಕಿಂತಲೂ ಮಿಗಿಲು ಬಂಧುಗಳೇ. ಸ್ವರ್ಗ ಎಲ್ಲೂ ಇಲ್ಲ, ಸ್ವರ್ಗ ಮೇಲಿದೆಯೋ ಎಲ್ಲಿದೆಯೋ ಗೊತ್ತಿಲ್ಲ ನನಗೆ. ನಮ್ಮನ್ನು ಪ್ರೀತಿಸೋರಿಗೆ, ನಮಗೊಂದು ಅದ್ಭುತವಾದಂಥ ಜನ್ಮ ಕೊಟ್ಟವರನ್ನು ಜೀವನದ ಕೊನೆ ತನಕ ಅದ್ಭುತವಾಗಿ ಅವರ ಖುಷಿಯಾಗಿ ನೋಡಿಕೊಂಡ್ರೆ ಆ ಜೀವನನೇ ಸ್ವರ್ಗ. ಈ ಪ್ರಪಂಚದ ಶ್ರೇಷ್ಠವಾದ 2 ಸ್ಥಳಗಳು ನನಗೆ ಗೊತ್ತಿರುವ ಹಾಗೆ ತಂದೆಯ ಹೆಗಲು, ತಾಯಿಯ ಮಡಿಲು, ಅಷ್ಟೇ ಬಂಧುಗಳೇ. ಇನ್ನೆಷ್ಟು ಜನ ನಾವು ಪ್ರತಿ ಬಾರಿ ಯೋಚನೆ ಮಾಡ್ತೀವಿ, ಆ ವ್ಯಕ್ತಿ ನನ್ನ ಬಗ್ಗೆ ಮಾತಾಡ್ಬಿಟ್ಟ, ಕ್ಷುಲ್ಲಕ್ಷ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ಕಾರಣ ಇಷ್ಟೇ, ಕೆಲವೊಂದು ಉದಾಹರಣೆಗಳನ್ನು ತಗೊಂಡ್ರೆ ಪತ್ರ ಬರೆದಿಟ್ಕೊಳ್ಳೋದು ಅಥವಾ ವಿಡಿಯೋಗಳನ್ನು ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಕಾರಣ ಇಷ್ಟೇ, ಆ ವ್ಯಕ್ತಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದ, ನಾನೇನು ತಪ್ಪು ಮಾಡಿಲ್ಲ. ಅರೆ ಸ್ವಾಮಿ,
ಯಾರೋ ಮೂರನೇ ವ್ಯಕ್ತಿ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂದ್ರೂ ಕೂಡ ನಮ್ಮ ಜೀವನ ಹಾಳಾಗುತ್ತಾ? ಯಾರು ಹೇಳಿ ಸ್ವಾಮಿ? ಯಾರು ಹೇಳಿತು? ಯೋಗ್ಯತೆ ಇಲ್ಲದವರಿಗೆ ನಮ್ಮ ಬಗ್ಗೆ ಮಾತಾಡುವಂಥ ಯೋಗ್ಯತೆ ಕೂಡ ಇರೋದಿಲ್ಲ. ಯಾರೋ 4 ಜನ ಮಾತಾಡ್ತಾರೆ ಅಂದ್ರೂ ಕೂಡ ನಮ್ಮ ಜೀವನ ಹಾಳಾಗೋದಿಲ್ಲ. ನಿಮ್ಮನ್ನು ನಂಬಿ ನಿಮ್ಮ ಸಂಸಾರ ಇರುತ್ತೆ, ನಿಮ್ಮನ್ನು ನಂಬಿದವರು ಇರ್ತಾರೆ, ಅಂಥವರಿಗೆ ನೀವು ಆತ್ಮಹತ್ಯೆಯಾಗಿ ಉದಾಹರಣೆ ಕೊಡ್ತೀರಾ? ಕೊನೆ ಪಕ್ಷ ನಿಮ್ಮ ಹೆತ್ತ ತಂದೆ ತಾಯಿಗಳಿಗೆ 4 ಸಾಂತ್ವನದ ಮಾತುಗಳನ್ನು ನಾವು ಆಡ್ಬೋದೇನೋ, ತೊಂದರೆ ಇಲ್ಲ, ಬೇಸರ ಮಾಡ್ಕೋಬೇಡಿ, ಏನಾಗಲ್ಲ ಅಂತ. ಆದರೆ ಹೋದಂಥ ಮಗನನ್ನು ಅಥವಾ ಮಗಳನ್ನು ಮತ್ತೆ ಪುನಃ ತಂದುಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಸಾಧ್ಯ ಇಲ್ಲ ಬಂಧುಗಳೇ. ಅಪಘಾತ, ಹೃದಯಘಾತ, ಆತ್ಮಹತ್ಯೆ ಎಲ್ಲವೊಂದು ನೆಪ ಅಂತಾರೆ ಅಷ್ಟೆ. ಆದರೆ ಅದನ್ನು ನಾವೇ ಕೈಯಾರ ಮಾಡಿಕೊಂಡ್ರೆ ಈ ನಾವು ಬದುಕುವಂಥ ರೀತಿಗೆ ಏನು ಬಂತು ಮಾದರಿ? ಯಾರೋ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂದ್ರೂ ಕೂಡ ಕಾಲೆಳೆಯೋರು ಯಾವತ್ತಿದ್ರೂ ಕಾಲ ಕೆಳಗೆ ಇರ್ತಾರೆ ವಿನಃ ದೇವಸ್ಥಾನದ ಕಳಶವಾಗ್ಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ, ಯಾವತ್ತೂ ಸಾಧ್ಯವಿಲ್ಲ ಬಂಧುಗಳೇ. ಇನ್ನಿಷ್ಟು ಸಲ ನಾವು ಯೋಚನೆ ಮಾಡ್ತೀವಿ, ನನ್ನವ್ರು ಯಾರು, ನನ್ನವ್ರು ಯಾರು? ಬಹುಶಃ ನನ್ನವರು ಅಂತ ಅಂದುಕೊಂಡವರೇ ನನ್ನ ನಂಬಿಕೆಗೆ ಕೊಳ್ಳಿ ಇಟ್ಟರು, ನನ್ನ ನಂಬಿಕೆಗೆ ಮೋಸ ಮಾಡಿದ್ರು ಅಂದಾಗ ಮನಸ್ಸಿಗೆ ದುಃಖ ಆಗುತ್ತೆ. ಅರೆ ಜೀವನದಲ್ಲಿ ಇನ್ಯಾರ ನಂಬೋದು ನಾನು? ಅರೆ ಜೀವನದಲ್ಲಿ ನನ್ನವರಂತ ಹಾಗಾದರೆ ಯಾರಿದ್ದಾರೆ? ಒಂದಂತೂ ಸತ್ಯ, ನಿಮ್ಮ ಜೀವನದಲ್ಲಿ ನಮ್ಮವರು ಅಥವಾ ನಮ್ಮ ಜೀವನದಲ್ಲಿ ನಮ್ಮವರು ಅಂತ ಯಾರಾದರೂ ಇದ್ರೆ ಅದಕ್ಕೆ ನಾವೇ. ನಮ್ಮನ್ನು ಬಿಟ್ಟು ಅಥವಾ ನಮ್ಮನ್ನು ನಾವು ನಂಬುವಷ್ಟು ಇಲ್ಯಾರೂ ನಮ್ಮನ್ನು ನಂಬೋದಿಲ್ಲ. ಮೊದಲು ನಮ್ಮನ್ನು ನಾವು ನಂಬಬೇಕು ಬಂಧುಗಳೇ, ನಮ್ಮನ್ನು ನಾವೇ ನಂಬಬೇಕು. ಹೆತ್ತ ತಂದೆ ತಾಯಿಯ ಹಣ ಬೇಕು. ತಂದೆ ತಾಯಿ ಸತ್ತಾಗ ಮೈಲಿಗೆ ಅಂತ ಧರಿಸಿರುವಂಥ ಬಟ್ಟೆಗಳನ್ನು ಎಸೆದ್ಬಿಡ್ತೀವಿ, ಕಾರಣ ಇಷ್ಟೇ, ಮೈಲಿಗೆ. ಆದರೆ ತಂದೆ ತಾಯಿ ಗಳಿಸಿದಂಥ ಹಣ ನಮಗೆ ಬೇಕು, ತಂದೆ ತಾಯಿಯ ಆಭರಣಗಳು ನಮಗೆ ಬೇಕು. ಹಾಗಾದರೆ ಸ್ವಾಮಿ, ತಂದೆ ತಾಯಿ ಮಾಡಿಟ್ಟಂಥ ಆಸ್ತಿಗಳು ನಮಗೆ ಬೇಕು ಅಂದಮೇಲೆ ತಂದೆ ತಾಯಿಯ ಹಣಕ್ಕೂ ತಂದೆ ತಾಯಿಯ ಆಸ್ತಿಗೂ ತಂದೆ ತಾಯಿಯ ಆಭರಣಕ್ಕೆ ಮೈಲಿಗೆ ಇಲ್ವಾಗಾದ್ರೆ ಯಾಕೆ ಹೇಳಿ? ಬೆಲೆ ಬಾಳುವಂಥದ್ದಲ್ಲ. ಮೈಲಿಗೆ ನಿಜವಾಗಿ ಇರೋದು ನಮ್ಮ ಮನಸ್ಥಿತಿಗೆ. ತಂದೆ ತಾಯಿಯ ಬಟ್ಟೆಗಳು ಮೈಲಿಗೆ ಆಗ್ಬಿಡುತ್ತೆ, ಅವ್ರು ಗಳಿಸಿಟ್ಟಂಥ ಆಸ್ತಿಗಳು ಮೈಲಿಗೆ ಆಗೋದಿಲ್ಲಲ್ಲ, ಹಂಚಿಕೊಂಡು ತಿಂತಾರೆ. ಇನ್ನು ತಂದೆ ತಾಯಿ ತೀರ್ಕೊಂಡು 3-4 ದಿನ ಆಗಿರಲ್ಲ, ಅಷ್ಟರೊಳಗೆ ಆಸ್ತಿ ಹೇಗೆ ಪಾಲ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ವಿಪರ್ಯಾಸ ನೋಡಿ ನಮ್ಮ ಸಮಾಜ, ವಿಪರ್ಯಾಸ. ಇಂಥ ವಿಪರ್ಯಾಸಗಳನ್ನು ಮಾಡೋರು ತಂದೆ ತಾಯಿಯ ಬಗ್ಗೆ ಅಥವಾ ದೇವರ ಫೋಟೋಗಳನ್ನು ಸ್ಟೇಟಸ್ ಹಾಕೊಂಡು ಅರೆ ನಾನು ಸರಿ ಇದ್ದೀನಿ ಅಂತ ಹೇಳಿದ್ರು ಕೂಡ ನಮ್ಮ ಮನಸ್ಸಾಕ್ಷಿ ಸರಿ ಇರಬೇಕಲ್ಲ, ನಮ್ಮ ಆತ್ಮಸಾಕ್ಷಿ ಒಪ್ಕೊಳ್ಬೇಕಲ್ಲ ನಮ್ಮ ಮಾತುಗಳನ್ನು. ಗೊತ್ತಿಲ್ಲ. ನಿಜ ಬಂಧುಗಳೇ, ಈ ಅದ್ಭುತವಾದಂಥ ಜೀವನದಲ್ಲಿ ನಮ್ಮನ್ನು ನಾವು ಕಂಡ್ಕೊಳ್ಬೇಕು. ನಮ್ಮನ್ನು ಯಾರು ಪ್ರೀತಿಸ್ತಾರೆ, ನಮಗೆ ಯಾರು ಅದ್ಭುತವಾದಂಥ ಜೀವನ ಕಲ್ಪಿಸಿಕೊಟ್ಟಿದ್ದಾರೆ, ಅವರನ್ನು ನಾವು ಕೊನೆ ತನಕ ಅರೆ ನನ್ನ ಜೀವನಕ್ಕೆ ಈತ ಸ್ಫೂರ್ತಿಯಾಗಿದ್ದ, ನನ್ನ ಜೀವನಕ್ಕೆ ಈತ ಬೆಳಕಾಗಿದ್ದ, ನನ್ನ ಜೀವನಕ್ಕೆ ಈತ ಆಸರೆಯಾಗಿದ್ದಂಥ ಆ ಒಂದು ಮಾತು ನೆನಪಿರಬೇಕು ಬಂಧುಗಳೇ. ಒಂದಂತೂ ಸತ್ಯ, ನಮಗೆ ಸಹಾಯ ಮಾಡಿದವರನ್ನ ಅಥವಾ ನಾವು ಕಷ್ಟ ಕಾಲದಲ್ಲಿದ್ದಾಗ ನಮಗೆ ಸಾಂತ್ವನದ ಮಾತುಗಳನ್ನು ಆಡಿದವರನ್ನು ನಾವು ಜೀವನದಲ್ಲಿ ಮರೆತರೆ ನಾವು ಬದುಕಿದ್ದು ಸತ್ತಂತೆ. ಮತ್ತೆ ಪುನಃ ಹೇಳ್ತಾ ಇದ್ದೇನೆ, ನಾವು ಬದುಕಿದ್ದು ಸತ್ತಂತೆ. ಆ ಜೀವನಕ್ಕೆ ಏನೂ ಅರ್ಥ ಇಲ್ಲ. ನನಗೆ ಯಾರೋ ಒಬ್ಬರು ಕಮೆಂಟ್ನಲ್ಲಿ ತಿಳಿಸಿದ್ದಾರೆ, ನನ್ನ ಸಬ್ಸ್ಕ್ರೈಬರ್, ನನ್ನ ಜೀವನದಲ್ಲಿ ನಾನು ಎಲ್ಲವನ್ನ ಕಳ್ಕೊಂಡೆ, ನಾನು ನಂಬಿದವರು ನನಗೆ ಮೋಸ ಮಾಡಿದ್ರು, ನನ್ನ ನಂಬಿದವರು ನನ್ನ ದೂರ ಆದರು, ಹಣ ಕಳ್ಕೊಂಡೆ, ಆಸ್ತಿ ಕಳ್ಕೊಂಡೆ, ನಾನು ಬದುಕಲ್ಲ ಅಂತ. ಅವ್ರ ಹೆಸರನ್ನು ನಾನು ಹೇಳಲ್ಲ, ಕಾರಣ ಇಷ್ಟೆ, ಅವ್ರ ಕಮೆಂಟನ್ನು ನಾನು ನೋಡಿದ್ದೀನಿ. ಆ ಕಮೆಂಟ್ಗೆ ಉತ್ತರ ಕೊಡೋದು ನನ್ನ ಕರ್ತವ್ಯ. ಹೆಸರು ಯಾಕೆ ಹೇಳಲ್ಲ ಹೇಳಿ? ಬಹುಶಃ ನನ್ನ ಮಾತುಗಳಿಂದ ಅಥವಾ ಆ ಕಮೆಂಟನ್ನು ಅವ್ರು ಮಾಡಿದ್ದಾರಂತ ಒಂದಿಷ್ಟು ಜನರಿಗೆ ಗೊತ್ತಾಗೋದು ಬೇಡ. ಆದರೆ ಈ ಭಾವ ತುಂಬಿದ ಮಾತುಗಳು ಅವರ ಮನಸ್ಸಿಗೆ ಮುಟ್ಟು ಹಾಗೆ ಮಾತಾಡ್ತೇನೆ. ಸರ್, ನೀವೊಂದು ಮಾತು ಹೇಳಿದ್ರಿ, ನೀವು ನಂಬಿದವರು ನಿಮಗೆ ಮೋಸ ಮಾಡಿದ್ರು, ನೀವು ಹಣ ಕಳ್ಕೊಂಡ್ರಿ, ಆಸ್ತಿ ಕಳ್ಕೊಂಡ್ರಿ, ಬದುಕಲ್ಲ ಸರ್ ಅಂತ ಹೇಳಿದ್ರಿ.
ಒಂದು ಕತೆ ಹೇಳ್ತೀನಿ ಸರ್. ಒಂದೂರಲ್ಲಿ ಒಬ್ಬ ಇದ್ದಾನೆ. ಆತ ಹಣ ಕಳ್ಕೊಂಡ, ಆಸ್ತಿ ಕಳ್ಕೊಂಡ, ನನ್ನವರ ನಂಬಿಕೆಯನ್ನು ಕಳ್ಕೊಂಡ, ನನ್ನವರೇ ದೂರ ಆಗ್ಬಿಟ್ರು. ಆತ ನಾನು ಬದುಕಲ್ಲ ಅಂತ ಒಂದು ದಿನ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೊರಟಾಗ ಸ್ವಲ್ಪ ಯೋಚನೆ ಮಾಡಿ ಕೂತ್ಕೊಂಡಿರ್ತಾನೆ. ನಾನೀಗ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದಾಗ ಆ ಸಮಯದಲ್ಲಿ ಒಂದು ವೃದ್ಧರು ಅದೇ ದಾರಿಯಲ್ಲಿ ನಡ್ಕೊಂಡು ಬರ್ತಿರ್ತಾರೆ. ಈತ ಅಲ್ಲಿ ಕೂತಿರೋದನ್ನ ನೋಡಿ ಪ್ರಶ್ನೆ ಮಾಡ್ತಾರೆ, ಇಲ್ಲಿ ಯಾಕಪ್ಪ ಕೂತಿದ್ದೀಯ ಅಂತ. ಅದಕ್ಕೆ ಆತ ಹೇಳ್ತಾನೆ, ನಾನು ನಂಬಿದವ್ರು ನನಗೆ ಮೋಸ ಮಾಡಿದ್ರು ಸ್ವಾಮಿ. ನನಗೆ ಹಣ ಇಲ್ಲ, ನನ್ನ ಆಸ್ತಿ ಇಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ, ಕೆಲಸ ಇಲ್ಲ, ನನ್ನ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದಾಗ ಆ ವೃದ್ಧರು ಹೇಳ್ತಾರಂತೆ, ಆತ್ಮಹತ್ಯೆ ಮಾಡ್ಕೊಳ್ತೀಯ? ಹಾಗಾದರೆ ಈಗಲೇ ಮಾಡ್ಕೋ ಅಂತ. ಆತ ಕೇಳ್ತಾನಂತೆ, ಅರೆ ಸ್ವಾಮಿ, ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಬಂದವರನ್ನ ತಡೆಯೋದನ್ನ ಬಿಟ್ಟು ಈಗಲೇ ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತೀರಲ್ಲ, ನೀವು ಮನುಷ್ಯರ ಅಂತ. ಅದಕ್ಕೆ ಆ ವೃದ್ಧರು ನಗುತ್ತಾ ಹೇಳ್ತಾರಂತೆ, ನಿನ್ನತ್ರ ನಿನ್ನ ಉಸಿರಿದೆ, ನಿನ್ನ ಸಮಯವಿದೆ, ನಿನ್ನ ಧೈರ್ಯವಿದೆ, ನಿನ್ನತ್ರ ಸಾಮರ್ಥ್ಯವಿದೆ. ಈ ಮೂರು ಇದ್ದಾಗ ನಿನ್ನನ್ನು ತಡೆಯೋ ಶಕ್ತಿ ಇಲ್ಲಿ ಯಾರಿಗೂ ಇರೋದಿಲ್ಲ. ನಮ್ಮವ್ರು ಯಾರೋ ಬಿಟ್ಟು ಹೋದ್ರು ಅಂತ, ನಮ್ಮ ಕೈಯಲ್ಲಿ ಹಣವಿಲ್ಲ ಅಂತ, ನಮ್ಮ ಕೆಲಸ ಹೋಯ್ತು ಅಂತ ನಾವು ಆತ್ಮಹತ್ಯೆ ಮಾಡಿಕೊಂಡ್ರೆ ನಮ್ಮ ಜೀವನಕ್ಕೆ ಏನು ಬಂತು ಸ್ವಾಮಿ ಅರ್ಥ? ನಮ್ಮ ಜೀವನಕ್ಕೆ ಏನು ಬಂತು ಅರ್ಥ? ಹಾಗಾದರೆ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಸಮಸ್ಯೆಗೆ ಸಾವೇ ಪರಿಹಾರವಾಗಿದ್ದರೆ ಈ ಭೂಮಿ ಮೇಲೆ, ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿನೂ ಇರೋದಿಲ್ಲ ಇತ್ತು. ಒಬ್ಬ ವ್ಯಕ್ತಿನೂ. ನಾವು ಏನು ಮಾಡ್ತೀವಿ ಗೊತ್ತಾ? ನಮಗೇನಾದರೂ ಬೇಸರ ಆದಾಗ ಅಥವಾ ನಮಗೇನಾದರೂ ತೊಂದರೆ ಆದಾಗ ನಾವು ಯೋಚನೆ ಮಾಡೋದು ಆತ್ಮಹತ್ಯೆ. ಆತ್ಮಹತ್ಯೆ ಒಂದೇನೇ ಪರಿಹಾರನ ಸ್ವಾಮಿ? ಈ ಭೂಮಿ ಮೇಲಿರುವಂಥ ಪ್ರತಿಯೊಂದು ಸಮಸ್ಯೆಗೂ ಕೂಡ ಸಾವೇ ಪರಿಹಾರ ಆಗೋದಿದ್ರೆ ಈ ಭೂಮಿ ಮೇಲೆ ಯಾರೂ ಇರೋದಿಲ್ಲ ಇತ್ತು ಬಂಧುಗಳೇ. ಸರ್, ನಾನು ನಿಮ್ಗೆ ಹೇಳೋದಿಷ್ಟೆ. ಹೌದು, ಮನಸ್ಸಿಗೆ ಬೇಸರ ಆದಾಗ ದುಃಖ ಆಗುತ್ತೆ. ನಾವು ಯಾರನ್ನು ನಮ್ಮವರು ಅಂತ ಅಂದ್ಕೊಂಡಿರ್ತೀವಿ, ನಮ್ಮನ್ನು ಬಿಟ್ಟು ಹೋಗ್ತಾರೆ, ಕಷ್ಟ ಕಾಲದಲ್ಲಿ ಬಿಟ್ಟು ಹೋಗ್ತಾರೆ. ಅಂಥವರ ಎದುರು ಸರ್ ನೀವೇನಂತ ತೋರಿಸಿ, ಬದುಕಿ ತೋರಿಸಿ. ನೀವು ಸೋತಿರ್ಬೋದು, ಆದರೆ ಇನ್ನೂ ಸತ್ತಿಲ್ಲ. ನಿಮ್ಮ ಆತ್ಮಸಾಕ್ಷಿಗಳು ಇನ್ನೂ ಸತ್ತಿಲ್ಲ, ನಿಮ್ಮ ಧೈರ್ಯಗಳು ಇನ್ನೂ ಸತ್ತಿಲ್ಲ, ನಿಮ್ಮ ನಂಬಿಕೆಗಳು ಸತ್ತಿಲ್ಲ. ಆ ನಂಬಿಕೆಗೋಸ್ಕರ ಹೋರಾಡಿ. ಬಹುಶಃ ಈ ಕ್ಷಣ ನಿಮಗೆ ಕಷ್ಟ ಇರ್ಬೋದು, ಆದರೆ ನಾಳೆ ದಿನ ಸಂತೋಷ ಕೂಡ ಆಗಿರ್ಬೋದು. ಈ ಕ್ಷಣವನ್ನು ನಾವು ಯೋಚನೆ ಮಾಡಿ ಈ ಜೀವನ ಹಾಳಾಗೋಯ್ತು ಅಂತ ನಾವು ಯೋಚನೆ ಮಾಡೋದಾದರೆ ಬದುಕಿಗೆ ಏನು ಬಂತು ಅರ್ಥ ಸ್ವಾಮಿ? ಈಸಬೇಕು, ಇದ್ದು ಜಯಿಸಬೇಕು ಅನ್ನೋ ಮಾತಿದೆ. ಇಲ್ಲೇ ಹೋರಾಟ ಮಾಡಬೇಕು, ಇಲ್ಲೇ ಫಲ ಪಡ್ಕೋಬೇಕು, ಇಲ್ಲೇ ಗೆದ್ದು ಬೀಗಬೇಕು. ನಾನು ಹೇಳೋದಿಷ್ಟೇ, ನಿಮಗಾಗಿ ಬದುಕಿ, ನಿಮ್ಮ ನಂಬಿಕೆಗಳಿಗಾಗಿ ಬದುಕಿ, ನಿಮ್ಮ ಸಾಮರ್ಥ್ಯಕ್ಕಾಗಿ ಬದುಕಿ, ನೀವು ಕಟ್ಟಿಕೊಂಡಂಥ ಕನಸುಗಳಿಗಾಗಿ ಬದುಕಿ. ಬಹುಶಃ ಅನಿಸುತ್ತೆ ನಿಜ, ನನ್ನವರು ನನಗೆ ಮೋಸ ಮಾಡಿದಾಗ, ನನ್ನವರು ನನ್ನ ನಂಬಿಕೆಗೆ ಕೊಳ್ಳಿ ಇಟ್ಟಾಗ ಈ ಪ್ರಪಂಚಕ್ಕೆ ನಾನು ಯಾಕೆ ಬದುಕಬೇಕು? ನಿಮ್ಮ ನಂಬಿಕೆಗೆ ಮೋಸ ಮಾಡಿದವರು ಅಥವಾ ನಿಮ್ಮ ನಂಬಿಕೆಗೆ ಕೊಳ್ಳಿ ಇಟ್ಟವರು, ನಿಮ್ಮಿಂದ ದೂರಾದವರು ಒಂದ್ಸಲ ಕಣ್ಣು ಅತ್ತಹಾಯಿಸಿ ನೋಡಿ ಎಷ್ಟು ಸುಂದರವಾಗಿ ಜೀವನವನ್ನು ನಡೆಸ್ತಿದ್ದಾರೆ. ಮೋಸ ಮಾಡಿದವರೇ ಅಷ್ಟು ಅದ್ಧೂರಿಯಾಗಿ ತಿರುಗಬೇಕಾದ್ರೆ, ಅಷ್ಟು ಅದ್ಧೂರಿಯಾಗಿ ಸುತ್ತಾಡಬೇಕಾದ್ರೆ, ಒಳ್ಳೆಯದನ್ನು ಮಾಡೋ ನಾವುಗಳು ಇನ್ನೆಷ್ಟು ಅದ್ಧೂರಿಯಾಗಿರಬೇಕು ಸ್ವಾಮಿ, ಇನ್ನೆಷ್ಟು ಅದ್ಧೂರಿಯಾಗಿರಬೇಕು. ಒಂದು ಮಾತಿದೆ, ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡ್ಕೊಂಡು ಬರಬೇಕಂತೆ. ಅಲ್ಲಿ ನಾನು ನನ್ನದೆಂದವರು ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರೋರು ಅಥವಾ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿರೋರು ಸಿಗ್ತಾರೆ. ಅಲ್ಲಿ ಯಾವುದೇ ರೀತಿಯ ಅಹಂಕಾರವಿಲ್ಲ. ಅಷ್ಟೇ ಬಂಧುಗಳೇ, ಬದುಕಬೇಕು ಈ ಜೀವನ. ಈ ಭಗವಂತ ಇಲ್ಲಿ ಯಾರನ್ನು ಕೂಡ ವ್ಯರ್ಥವಾಗಿ ಸೃಷ್ಟಿಸಿಲ್ಲ, ಯಾರನ್ನು ಕೂಡ ವ್ಯರ್ಥವಾಗಿ ಸೃಷ್ಟಿಸಿಲ್ಲ. ನನ್ನನ್ನು, ನಿಮ್ಮನ್ನು, ಯಾರನ್ನು ಕೂಡ. ನಾನು ಎಷ್ಟೋ ಸಲ ಯೋಚನೆ ಮಾಡ್ತೀನಿ, ನಮ್ಮ ಜೀವನ ಮುಗ್ದೋಯ್ತು,
ನನ್ನ ಕೈಯಲ್ಲಿ ಹಣ ಇಲ್ಲ, ನನ್ನ ಜೀವನದಲ್ಲಿ ಅದಿಲ್ಲ ಇದಿಲ್ಲ ಅಂತ ನಾವು ತುಂಬ ಯೋಚನೆ ಮಾಡ್ತೀವಿ. ನಾವು ಮೇಲಿನವರನ್ನು ಯೋಚನೆ ಮಾಡ್ತೀವಿ. ಅರೆ ಭಗವಂತ ಅವನಿಗೆ ಎಷ್ಟು ಸುಂದರವಾಗಿ ಕೊಟ್ಟಿದ್ದಾನೆ, ಹಣ ಕೊಟ್ಟಿದ್ದಾನೆ, ಆಸ್ತಿ ಕೊಟ್ಟಿದ್ದಾನೆ, ಬಂಗಲೆ ಕೊಟ್ಟಿದ್ದಾನೆ, ಐಷಾರಾಮಿ ಜೀವನ ಕೊಟ್ಟಿದ್ದಾನೆ. ಅರೆ ನನಗೇನು ಕೊಟ್ಟಿದ್ದಾನೆ? ಸ್ವಲ್ಪ ಕೆಳಗಿನವರನ್ನು ನೋಡಿ ಸ್ವಾಮಿ. ಏನೂ ಇರಲ್ಲ, ಕೆಲವರಿಗೆ ಮನೇನೂ ಇರಲ್ಲ, ಚಿಕ್ಕ ಗುಡಿಸಲಲ್ಲೋ ಅಥವಾ ಫುಟ್ಪಾತಲ್ಲೋ ರೋಡ್ ಸೈಡ್ನಲ್ಲಿ ಮಲ್ಕೊಂಡು ಎಷ್ಟು ಸುಂದರವಾದಂಥ ಜೀವನ ಕಟ್ಕೊಂಡಿದ್ದಾರೆ ನೋಡಿ. ನಮಗೆ ಕೆಲವೊಂದು ಬಾರಿ ಅವರೇ ಮಾದರಿಯಾಗಿರ್ತಾರೆ. ಚಿಕ್ಕ ಚಿಕ್ಕ ಊರುಗಳಲ್ಲಿ ಕೆಲಸ ಹುಡ್ಕೊಂಡು ಹೋಗಿ ಅಲ್ಲೇ ಎಲ್ಲಾದರೂ ಜಾಗದಲ್ಲಿ ವಾಸ ಮಾಡಿಕೊಂಡು ಎಷ್ಟು ಸುಂದರ ಜೀವನ ಸ್ವಾಮಿ ಅವರದಲ್ಲ. ನಮಗೆ ಎಲ್ಲ ಇದ್ದು ನಾವು ಕೊರಗ್ತೀವಿ, ನಮ್ಮಷ್ಟು ಪಾಪಿಗಳು ಯಾರಿಲ್ಲ ಸ್ವಾಮಿ, ನಮ್ಮಷ್ಟು ಪಾಪಿಗಳು ಯಾರಿಲ್ಲ. ಯಾಕೆ ಹೇಳಿ? ನಮಗೆ ಎಲ್ಲ ಇದ್ದು ಯೋಚನೆ, ಕೈಕಾಲುಗಳಿದೆ. ಭಗವಂತ ಈ ಪ್ರಪಂಚವನ್ನು ನೋಡಲಿಕ್ಕೆ ಸುಂದರವಾದಂಥ ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಕೈ ಕಾಲುಗಳಲ್ಲಿ ಶಕ್ತಿ ಇದೆ. ದುಡ್ಕೊಂಡು ತಿನ್ನೋಕೆ ಏನು ಸ್ವಾಮಿ ನಮಗೆ? ಕೈಲ್ದವರು ಕಾಲಿಲ್ದವರು ಎಷ್ಟು ಅದ್ಧೂರಿಯಾದಂಥ ಎಷ್ಟು ಅದ್ಭುತವಾದಂಥ ಜೀವನವನ್ನು ಸಾಗಿಸ್ತಿದ್ದಾರೆ. ನಮಗವ್ರು ಮಾದರಿ ಆಗ್ತಾರೆ, ನಾವು ಅವರಿಗೆ ಮಾದರಿ ಆಗುವಂಥ ಜೀವನ ಇನ್ನೂ ಕಟ್ಕೊಂಡಿಲ್ಲ ಬಂಧುಗಳೇ. ಒಂದಂತೂ ಸತ್ಯ, ತಾಯಿ ಗರ್ಭದಲ್ಲಿ ಹುಟ್ಟಿದ್ದೇವೆ, ಭೂತಾಯಿ ಗರ್ಭದಲ್ಲಿ ಹೋಗ್ತೇವೆ. ಇರುವಷ್ಟು ದಿನ 4-6 ಜನರಿಗೆ ಒಳ್ಳೆಯದನ್ನು ಮಾಡಿದರೆ ಅದಕ್ಕಿಂತ ಸಂತೃಪ್ತವಾದ ಜೀವನ ಮತ್ತೊಂದಿಲ್ಲ. ಆತ್ಮತೃಪ್ತಿ, ಆಧ್ಯಾತ್ಮ ಅಂತ ತುಂಬ ಜನ ಮಾತಾಡ್ತಿರಲ್ಲ. ಆಸೆಯನ್ನು ಬಿಟ್ಟು ಬದುಕಿದ್ರೆ ಆಧ್ಯಾತ್ಮ ಅಂತ ತುಂಬ ಜನ ಹೇಳ್ತೀರ. ತಪ್ಪು ಸ್ವಾಮಿ. ನನ್ನ ಪ್ರಕಾರ ದುರಾಸೆಯನ್ನು ಬಿಟ್ಟು ಬದುಕಿದ್ರೆ ಅದೇ ನಿಜವಾದ ಆಧ್ಯಾತ್ಮ. ದುರಾಸೆಯನ್ನು ಬಿಟ್ಟು ಬದುಕಿದ್ರೆ ಅದೇ ನಿಜವಾದ ಆಧ್ಯಾತ್ಮ. ನಮ್ಮೊಳಗೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವಂಥ ಮನಸ್ಸಿರಬೇಕು. ಇನ್ನೊಬ್ಬರ ಖುಷಿಯಲ್ಲಿ ನನ್ನ ಖುಷಿಯನ್ನು ನೋಡ್ಕೋಬೇಕು. ಇನ್ನೊಬ್ಬರ ಬಾಳಿಗೆ ಬೆಳಕಾಗುವಂಥ ಮಾತುಗಳನ್ನಾಡಬೇಕು. ಸೋತಾಗ 4 ಸಾಂತ್ವನದ ಮಾತುಗಳನ್ನಾಡಬೇಕು. ಬಿದ್ದಾಗ ಕೈ ಹಿಡಿಯುವಂಥ ಸಾಮರ್ಥ್ಯದ ಮಾತುಗಳನ್ನಾಡಬೇಕು. ಯಾವುದೇ ವ್ಯಕ್ತಿ ಬಿದ್ದಾಗ ಆತನಿಗೆ ಚುಚ್ಚುವಂಥ ಮಾತುಗಳನ್ನಾಡಿದರೆ ನಿಮ್ಮ ಬದುಕು ವ್ಯರ್ಥ ಬಂಧುಗಳೇ. ತಂದೆ ತಾಯಿ ಮೆಚ್ಚುವಂತೆ ಬದುಕಬೇಕು. ನಾವು ಸತ್ತರೆ ಸ್ಮಶಾನ ಕೂಡ ಕಣ್ಣೀರಿಡುವಂತೆ ಇರಬೇಕು. ಆ ರೀತಿ ಬದುಕಬೇಕು. ಸಮಾಜ ಕೂಡ ಅರೆ ಎಂಥ ವ್ಯಕ್ತಿಯನ್ನು ಈ ಸಮಾಜ ಕಳ್ಕೊಂಡಿದೆಯಂತ ಬದುಕಬೇಕು. ತಂದೆ ತಾಯಿ ಹೆಮ್ಮೆ ಪಡುವಂತಿರಬೇಕು. ಅಂಥ ಜೀವನವನ್ನು ನೀವು ಪಡ್ಕೊಳ್ಬೇಕು. ನನ್ನನ್ನು ಸೇರಿಸಿ. ನಮಗೆ ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ, ಒಂದನ್ನು ಕಡಿಮೆ ಮಾಡಿದ್ದಾನೆ ನೋಡಿ, ನೆಮ್ಮದಿ. ಯಾಕಾಗಾದರೆ ನೆಮ್ಮದಿ ಇಲ್ಲ ನಮಗೆ? ಇನ್ನೊಬ್ಬರ ಖುಷಿಯಿಂದ ಅಥವಾ ಇನ್ನೊಬ್ಬರ ಬಗ್ಗೆ ಹೋಲಿಕೆ ಮಾಡಿಕೊಂಡು ನಮ್ಮ ಅಮೂಲ್ಯವಾದಂಥ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ. ಕೋಟಿ ಇದ್ದವನು ಶ್ರೀಮಂತನಲ್ಲ ಸ್ವಾಮಿ. ಹೃದಯ ಶ್ರೀಮಂತಿಕೆ ಇದ್ದಾನೆ ನೋಡಿ. ಹೃದಯ ಶ್ರೀಮಂತಿಕೆ ಇರುವಂಥ ವ್ಯಕ್ತಿ ನಿಜವಾದ ಶ್ರೀಮಂತ. ಹೌದು, ನಿಮ್ಗೆ ಹಣ ಇದ್ರೆ ಎಲ್ಲವನ್ನು ಕೊಂಡ್ಕೊಳ್ಬೋದು, ನಿಜ. ಹಣದಲ್ಲಿ ನೆಮ್ಮದಿ ಕೊಂಡ್ಕೊಳ್ಳಿಕ್ಕಾಗುತ್ತಾ? ಹಣದಲ್ಲಿ ನೆಮ್ಮದಿಯನ್ನು ಕಂಡ್ಕೊಳ್ಳಿಕ್ಕಾಗುತ್ತಾ ಸ್ವಾಮಿ? ಎಲ್ಲ ಪಡ್ಕೊಳ್ಳಿಕ್ಕಾಗುತ್ತಾ? ದುಃಖವನ್ನು ಯಾರು ಬೇಕಾದರೂ ನಮ್ಗೆ ಕೊಟ್ಟು ಹೋಗ್ತಾರೆ. ಸಂತೋಷವನ್ನು ನಾವೇ ಸೃಷ್ಟಿಸಿಕೊಳ್ಬೇಕು. ಸಂತೋಷವನ್ನು ನಾವೇ ಪಡ್ಕೋಬೇಕು. ದುಃಖ ಏನ್ರಿ ಉಚಿತವಾಗಿ ಯಾರು ಬೇಕಾದರೂ ಕೊಟ್ಟು ಹೋಗ್ತಾರೆ. ನಿಮ್ಮ ಜೀವನಕ್ಕೆ ಚುಚ್ಚು ಮಾತುಗಳನ್ನು ಆಡಲಿಕ್ಕೆ ಎಷ್ಟು ಜನ ಬೇಕು ಸ್ವಾಮಿ? ದುಃಖದ ಮಾತುಗಳನ್ನು ಆಡಲಿಕ್ಕೆ. ಅದೇ ಒಂದು ಒಳ್ಳೆಯ ಸಾಂತ್ವನದ ಮಾತುಗಳನ್ನು ಆಡಲಿಕ್ಕೆ ಬೆರಳೆಣಿಕೆ ಎಷ್ಟು ಜನ. ಇವತ್ತಿದ್ದವ್ರು ನಾಳೆ ಇರಲ್ಲ. ಕೊನೆ ತನಕ ನಿನ್ನ ಜೊತೆಗಿರ್ತೀನಿ ಅನ್ನೋರು ಯಾರೂ ಇರಲ್ಲ. ಒಂದಂತೂ ಸತ್ಯ, ನಿಮಗೆ ನೀವೇ ಬಂಧುಗಳೇ. ಯಾರೋ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂದುಕೊಳ್ಳೆ ನಮ್ಮ ಅಮೂಲ್ಯವಾದಂಥ ಜೀವನವನ್ನು ಹಾಳು ಮಾಡಿಕೊಂಡ್ರೆ ನಮಗಿಂತ ಜೀವನ ವ್ಯರ್ಥ ಎಲ್ಲೂ ಇಲ್ಲ. ಈ ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂದರೆ ಏನಾದರೂ ಸಾಧಿಸಬೇಕು. ಸತ್ತ ನಂತರ ಒಂದಿಷ್ಟು ಜನರ ನಾಲಿಗೆಯಲ್ಲಿ ನಮ್ಮ ಹೆಸರುಗಳು ನಲಿದಾಡುವಂತಿರಬೇಕು. ಹಣ ಮಾಡಿ ಪರವಾಗಿಲ್ಲ, ಆದರೆ ಒಂದಿಷ್ಟು ಜನರಿಗೂ ಕೂಡ ಕಿಂಚಿತ್ತಾದರೂ ದಾನ ಮಾಡುವಂಥ ಮನಸ್ಸು ನಿಮ್ಮದಾಗಲಿ. ಎಲ್ದಿದ್ರೆ ನೀವು ಹೋದ ನಂತರ ಯಾರೋ ಕಚ್ಚಾಡ್ಕೊಂಡು ಕಿತ್ತುಕೊಂಡು ತಿನ್ನೋದಕ್ಕಿಂತ ಅದೇ ಹಣವನ್ನು ನಾವು ಒಂದಿಷ್ಟು ಜನರಿಗೆ, ಹಣನೇ ಅಂತಲ್ಲ ಸ್ವಾಮಿ, 4 ಸಾಂತ್ವನದ ಮಾತುಗಳು, ಒಂದೊಳ್ಳೆ ನೆಮ್ಮದಿ ಮಾತುಗಳನ್ನು ಹಂಚೋಣ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ನೆನಪಿರಲಿ. ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಹಾರೈಸುವಂಥ
ಎಲ್ರಿಗೂ ಕೂಡ ಒಳ್ಳೆಯದನ್ನು ಬಯಸುವಂಥ ಮನಸ್ಥಿತಿ ನಮ್ಮದಾಗಬೇಕು ಅಷ್ಟೇ. ಅಂಥ ಮನಸ್ಥಿತಿಯನ್ನು ನಾವು ಯಾವಾಗ ಕಂಡುಕೊಳ್ತೀವಿ, ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ಇವತ್ತಿನಿಂದ ನಾನು ಹೇಳೋದಿಷ್ಟೇ, ಮನುಷ್ಯನ ಮೈಂಡ್ ಸೆಟ್ ಸರಿ ಇಲ್ಲದಿದ್ದರೆ ಆತ ಎಲ್ಲಿಯೂ ಕೂಡ ಸೆಟ್ ಆಗಲಾರ. ಮನೆಯಲ್ಲಿ ಸೋಫಾ ಸೆಟ್, ಡಿನ್ನರ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸೆಟ್ ಇದ್ರೂ ಕೂಡ ಮನುಷ್ಯನಿಗೆ ನಿಜವಾದ ಮೈಂಡ್ ಸೆಟ್ ಇಲ್ಲದಿದ್ದರೆ ಆತ ಎಲ್ಲಿಯೂ ಕೂಡ ಸೆಟ್ ಆಗಲಾರ ಬಂಧುಗಳೇ. ಇವತ್ತಿಂದ ನೀವು ಯೋಚನೆ ಮಾಡಿ, ಇವತ್ತಿಂದ ಈ ಸಂಕಲ್ಪವನ್ನು ಮಾಡಿ, ಎಲ್ರಿಗೂ ಕೂಡ ಒಳ್ಳೆಯದನ್ನು ಬಯಸೋಣ. ನಮಗೆ ಕೆಟ್ಟದ್ದು ಬಯಸಿದವರಿಗೂ ಕೂಡ ಒಳ್ಳೆಯದನ್ನು ಬಯಸೋಣ. ಏನಾಗುತ್ತೆ? ಹಣ ಖರ್ಚಾಗುತ್ತಾ? ಇಲ್ಲ ನಮ್ಮ ಎನರ್ಜಿ ಹಾಳಾಗುತ್ತಾ? ಇಲ್ಲ ತಾನೇ. ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸೋಣ ಅಷ್ಟೇ. ಮಿಕ್ಕಿದು ಕಾಲಕ್ಕೆ ಉತ್ತರವನ್ನು ಕೊಡೋಣ. ತಡ ಆಗ್ಬೋದು, ಆದರೆ ಯಾರ ವಿಳಾಸವೂ ಕೂಡ ತಪ್ಪಾಗೋದಿಲ್ಲ ಅಷ್ಟೇ. ಎಲ್ರಿಗೂ ಕೂಡ ಒಳ್ಳೆಯದನ್ನು ಹಾರೈಸುವಂಥ ಹೃದಯವಂತಿಕೆ ನಿಮ್ಮಲ್ಲಿರಲಿ ಅಂತ ಹೇಳ್ತಾ ಖುಷಿ ಆಯಿತು. ಮತ್ತೆ ಹೇಳೋದಷ್ಟೇ, ಒಂದು ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ. ಕಾರಣ ಇಷ್ಟೇ, ನೀವು ಲೈಕ್ ಮಾಡಿದಷ್ಟು ಈ ವಿಡಿಯೋಸ್ಗಳು ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ. ನೊಂದಂಥ ಹೃದಯಗಳಿಗೆ ಎ.ಕೆ. ಶೆಟ್ಟಿ ನಡೂರು ಮಾತುಗಳು ಸಾಂತ್ವನದ ಬೆಳಕಾಗುತ್ತೆ. ಅಷ್ಟೇ ಕಾರಣ ಬಂಧುಗಳೇ, ನಿಮ್ಮ ಹತ್ರ ವಿಡಿಯೋಗೆ ಲೈಕ್ ಮಾಡೋಕೆ ಹೇಳೋದು ನಾನು. ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ, ಸಾಧ್ಯವಾದರೆ ಹೈಪ್ ಮಾಡಿ. ಇವತ್ತೊಂದು ಹೇಳ್ತಾ ಇದ್ದೇನೆ, ಈ ವಿಡಿಯೋವನ್ನು ಸಾಧ್ಯವಾದಷ್ಟು ನಿಮ್ಮೆಲ್ಲರ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ವಾಟ್ಸಪ್ ಸ್ಟೇಟಸ್ ಇಡಿ ಅಂತ ಹೇಳ್ತಾ ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಧನ್ಯವಾದಗಳು.